ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೆಶಾಯ ಪ್ರವಾದಿಯ ಗ್ರಂಥ 54ನೇ ಅಧ್ಯಾಯ 17ನೇ ವಾಕ್ಯ. ಸಫಲವಾಗದು ನಿನ್ನ ವಿರುದ್ಧ ಪ್ರಯೋಗಿಸಿದ ಆಯುಧ, ನ್ಯಾಯಸ್ಥಾನದಲ್ಲಿ ನಿನ್ನ ಪ್ರತಿವಾದಿ ಪಡೆಯುವನು ಅಪಜಯ. ನನ್ನ ದಾಸನನ್ನು ರಕ್ಷಿಸಿ ಆತನಿಗೆ ನೀಡುವೆ ವಿಜಯ. ಇದು ಸರ್ವೇಶ್ವರನ ವಾಕ್ಯ. ಯೇಸು ಕ್ರಿಸ್ತರಲ್ಲಿ ನನ್ನಾತ್ಮೀಯ ಸಹೋದರ ಮತ್ತು ಸಹೋದರರೇ, ದೇವರಲ್ಲಿ ವಿಶ್ವಾಸವಿಟ್ಟು ಯೇಸು ಕ್ರಿಸ್ತರನ್ನೇ ನಂಬಿ ನಡೆಯುವವನು ದೇವರ ಪ್ರೀತಿಗೂ ದೇವರ ಕೃಪೆ ಮತ್ತು ಕರುಣೆಗೂ ಪಾತ್ರನಾಗುತ್ತಾನೆ. ಅಂಥವನಿಗೆ ಸರ್ವೇಶ್ವರ ಸ್ವಾಮಿ ನುಡಿಯುತ್ತಾರೆ, ನಿನ್ನ ಮೇಲೆ ಆಕ್ರಮಣಕ್ಕೆ ಬರುವವನು ಪಡೆದಿಲ್ಲ ಅನುಮತಿ. ಪ್ರಿಯರೇ, ಯೋಬನ ಜೀವನವನ್ನು ನಾವು ಅವಲೋಕಿಸಿ ನೋಡುವಾಗ ಸೈತಾನನು ದೇವರ ಅನುಮತಿ ಇಲ್ಲದೆ ಯೋಬನ ಜೀವನವನ್ನು ಮುಟ್ಟಲು ಸಾಧ್ಯವಾಗಲಿಲ್ಲ. ಹಾಗಾಗಿ ಸೈತಾನನು ದೇವರ ಅನುಮತಿಯನ್ನು ಪಡೆದು ಯೋಬನಿಗೆ ಕಷ್ಟ, ನಷ್ಟ, ರೋಗ, ರುಜಿನ, ನಿಂದೆ, ಅವಮಾನ, ಮಕ್ಕಳ ಮರಣ, ಹೆಂಡತಿಯ ತಿರಸ್ಕಾರ, ಈ ರೀತಿಯಾದ ಅನೇಕ ಬಾಣಗಳನ್ನು ಯೋಬನ ಮೇಲೆ ಪ್ರಯೋಗಿಸಿದ. ಆದರೆ ಆ ಯಾವುದೇ ಸೈತಾನನ ಬಾಣಗಳು ಸಫಲವಾಗಲಿಲ್ಲ. ಏಕೆಂದರೆ ಸರ್ವೇಶ್ವರ ಸ್ವಾಮಿ ನುಡಿಯುತ್ತಾರೆ, ನಿನ್ನ ಮೇಲೆ ಆಕ್ರಮಣ ಮಾಡುವವನು ಪಡೆಯುವನು ನನ್ನಿಂದ ಅಪಜಯ. ನನ್ನ ದಾಸನನ್ನು ನಾನೇ ರಕ್ಷಿಸಿ ನೀಡುವೆ ಆತನಿಗೆ ವಿಜಯ. ಇದು ಸರ್ವೇಶ್ವರ ಸ್ವಾಮಿಯ ನುಡಿ. ಬೇರೆ ನಮ್ಮ ಮೇಲೆ ಯಾರೇ ಯಾವುದೇ ರೀತಿಯಲ್ಲಿ ಆಯುಧಗಳನ್ನು ಪ್ರಯೋಗಿಸಿದರೂ ಅದು ಸಫಲವಾಗದು. ಏಕೆಂದರೆ ಯೇಸು ಕ್ರಿಸ್ತರೇ ನಮ್ಮ ರಕ್ಷಾ ಕವಚವಾಗಿದ್ದಾರೆ. ಪ್ರಭು ಕ್ರಿಸ್ತರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್.